ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ ಡಾಕ್ಟರ್ ಜಿ ಪರಮೇಶ್ವರ್ ಇವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ 16 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ನಡೆಸಿತ್ತು. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ. ಈ ಸಂಬಂಧ ಸದಾಶಿವನಗರದ ಗೃಹ ಸಚಿವ ಪರಂ ನಿವಾಸಕ್ಕೆ ಸಚಿವರು ದೌಡಾಯಿಸಿದ್ದಾರೆ. ಯಾರ್ಯಾರು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿದ್ರು, ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್, ಬಿಕೆ ಹರಿಪ್ರಸಾದ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇಡಿ ದಾಳಿ ಬೆನ್ನಲ್ಲೇ ಪರಂಗೆ ಧೈರ್ಯ ತುಂಬುತ್ತಾ ಇದ್ದಾರೆ ಕೈ ನಾಯಕರು. ಇವತ್ತು 2ನೇ ದಿನದ ಇಡಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಪರಂ ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಕಾನೂನು ಎಲ್ರಿಗೂ ಒಂದೇ, ದೊಡ್ಡವರಾದ್ರೂ ಅಷ್ಟೇ, ಚಿಕ್ಕವರಾದ್ರೂ ಅಷ್ಟೇ, ದುಡ್ಡಿರೋರಾದ್ರೂ ಅಷ್ಟೇ, ಇಲ್ದಿರೋರಾದ್ರೂ ಅಷ್ಟೇ, ರಾಜಕಾರಣಿಗಳಾದ್ರೂ ಅಷ್ಟೇ, ಸಾರ್ವಜನಿಕರಾದ್ರೂ ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ, ಹೀಗಂತ ರಿಯಾಕ್ಷನ್ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದಷ್ಟು ಆರೋಪಗಳನ್ನ ಮಾಡಿತಲ್ಲ. ರಣ್ಯರಾವ್ ಕೇಸ್ಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗೂ ಲಿಂಕ್ ಕೊಟ್ಟಿತ್ತು. ಅಂದ್ರೆ ರಣ್ಯರಾವ್ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದಕ್ಕೆ 40 ಲಕ್ಷ ರೂಪಾಯಿ ಹಣವನ್ನ ಶಿಕ್ಷಣ ಸಂಸ್ಥೆಯಿಂದ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನೋ ಆರೋಪ ಇತ್ತು. ಈ ಆರೋಪದ ಬಗ್ಗೆಯೂ ರಿಯಾಕ್ಷನ್ ಕೊಟ್ಟರು. ಇದು ಕೇವಲ ಆರೋಪ ಅವರು ಮಾಡ್ತಿರೋದು, ತನಿಖೆ ನಡೀತಾ ಇದೆ, ನಡೀಲಿ, ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಸಚಿವರುಗಳು. ಪರಂ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ರು. ಚಾರಿಟಬಲ್ ಸಂಸ್ಥೆಗಳು ಬೇಕಾದಷ್ಟು ಚಾರಿಟಿ ಕೆಲಸವನ್ನ ಮಾಡುತ್ತೆ, ಸ್ಕೂಲು, ಕಾಲೇಜ್ ಫೀಸು, ಮದುವೆಗಳಿಗೆ ಚಾರಿಟಿ ಆಗ್ತಾ ಇರುತ್ತೆ, ಈ ತರದ ಸಣ್ಣ ಪುಟ್ಟ ಚಾರಿಟಿ ಆಗಿರಬೇಕು ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮದುವೆ, ಹಾಸ್ಪಿಟಲ್ ಬಿಲ್ಲು, ಆ ತರದ ಚಾರಿಟಿ ಆಗಿರಬಹುದು, ಗೊತ್ತಿಲ್ಲ ಏನಾಗಿದೆ ಅಂತ, ತನಿಖೆ ನಡೀತಾ ಇದೆಯಲ್ಲ, ಗೊತ್ತಾಗುತ್ತೆ. ಇಡಿ ಏನ್ ಮಾಡ್ತಾರೆ ಅಂತ ಮಿಕ್ಕಿದ ವಿಚಾರ ನೋಡೋಣ ಹೀಗಂತಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಪರಮೇಶ್ವರ್ ಭೇಟಿ ಆದ ನಂತರ ಡಿಸಿಎಂ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟರು. ಚಾರಿಟಿ ಕೇಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೇಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ. ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಹಂಗೆ ಏನಾದರೂ ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು, ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ರಾಜಕೀಯ ಪ್ರೇರಿತ ದಾಳಿಗಳು ಅಂತ See, I stand by whatever my Chief Minister and whatever my ACC General Secretary has said. ನಾನು ಬೇರೆ ಸ್ಟ್ಯಾಂಡ್ ಹೇಳಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಬಹಳ ಮುಖ್ಯ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೇಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ. ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಹಂಗೆ ಏನಾದರೂ ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು, ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ರಾಜಕೀಯ ಪ್ರೇರಿತ ದಾಳಿಗಳು ಅಂತ See, I stand by whatever my Chief Minister and whatever my ACC. ಉಣ್ಣಾಗಿರೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಸಂಪೂರ್ಣವಾಗಿ ದುರುದ್ದೇಶಪೂರಿತ ಈ ಒಂದು ದಾಳಿ ಇಡೀ ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ ಅವರನ್ನ ಇಡಿ, ಐಟಿ, ಸಿಬಿಐ ಮೂಲಕ ಭಯ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಕ್ಕಂಥ ಸಂಸ್ಥೆ, ವಿದ್ಯಾಸಂಸ್ಥೆ, ಅವರು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಅಲ್ಲ, ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ, ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಪಕ್ಷದಿಂದ ಮತ್ತು ವೈಯಕ್ತಿಕವಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ನಿನ್ನೆ ತಾನೇ
ಮಹಾರಾಷ್ಟ್ರದಲ್ಲಿ ಛಗನ್ ಭುಜ್ಬಲ್ ಅಂತ ಹೇಳಿ ಸುಮಾರು ಕೇಸ್ಗಳಲ್ಲಿ ಇದ್ದವ್ರನ್ನ ವಾಷಿಂಗ್ ಮಷೀನಲ್ಲಿ ಹಾಕಿ 9 ವರ್ಷಗಳ ಕಾಲ ಅವ್ರನ್ನ ಕ್ಲೀನ್ ಮಾಡಿ ನನ್ನ ಮಂತ್ರಿ ಮಾಡಿದ್ದಾರೆ. ಆ ಥರ ಪ್ರಯತ್ನಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ. ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ ಜೊತೆ ಹೋಗೋದಿಲ್ಲ. ಒಂದ್ ಕಡೆ ಕೇಂದ್ರದವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ, ಇಲ್ಲಿ ರಾಜ್ಯದಲ್ಲಿ ನಾಯಕರುಗಳ ಮೇಲೆ, ಕಾಂಗ್ರೆಸ್ ಸಚಿವರುಗಳ ಮೇಲೆ ದಾಳಿಗಳಾಗ್ತದೆ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟರು. ಏನಂತ? ಒಂದು ಸಂಸ್ಥೆ ಮೇಲೆ ಪದೇ ಪದೇ ದಾಳಿ ಆಗುತ್ತೆ ಅಂತಂದ್ರೆ ರಾಜಕೀಯ ಪ್ರೇರಿತ ಅಲ್ಲದೆ ಮತ್ತೇನು? ಮೊದಲು ಐಟಿ ದಾಳಿ ಆಯ್ತು, ಈಗ ಇಡಿ ದಾಳಿ ಆಗ್ತಾ ಇದೆ. ಇದು ರಾಜಕೀಯ ಪ್ರೇರಿತನೇ, ರಾಜಕೀಯ ಪ್ರೇರಿತ ದಾಳಿನೇ, ಹೀಗಂತ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಇದೊಂದು ಸೇಡಿನ ರಾಜಕಾರಣ, ಆದರೆ ಆತಂಕ ಪಡುವ ಅಗತ್ಯ ಇಲ್ಲ. ಪರಮೇಶ್ವರ್ ನಿವಾಸದ ಬಳಿ ಸಚಿವ ಚಲುವರಾಯಸ್ವಾಮಿ ಹಿಂಗಂದ್ರು. ಆಗ್ಲಿ ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಬಹಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಸಹ ನಾವೆಲ್ಲ ನೋಡಿದೀವಿ. ಮತ್ತೆ ಆಗ್ತಿದ್ರೆ ಪೊಲಿಟಿಕಲೈಸ್ ಅಂತ ಅಂದಲೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಂಸ್ಥೆ ಬಗ್ಗೆ ಸೊ ಪದೇ ಪದೇ ರಿಪೀಟೆಡ್ಲಿ ಇಡಿ ಐಟಿ ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಆ ರೀತಿ. ಆದ್ರೆ ಏನ್ ರೈಡ್ ಆದ್ರೆ ಗಾಬರಿ ಆಗುವಂಥದ್ದು ಏನಿದೆ? ಆಗ್ಲಿ ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೋಡ್ತಾರೆ. ಹೋಮ್ ಮಿನಿಸ್ಟ್ರು ಅವರು ಈಗ ತಂದೆ ಕಾಲದಿಂದನೂ ಸಂಸ್ಥೆನ ಕಟ್ಕೊಂಡ್ ಬಂದಿದ್ದಾರೆ, ಗೊತ್ತಿದೆ. ಅದರಿಂದ ನಥಿಂಗ್ ಪ್ರಾಬ್ಲಮ್. ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ, ಬಹಳ ಹಳೆಯ ಸಂಸ್ಥೆ. ಈಗಾಗಲೇ ಒಂದ್ಸಲಿ ರೈಡ್ ಆಗಿರ್ತಕ್ಕಂಥದ್ದು ಸಹ ನಾವೆಲ್ಲ ನೋಡಿದೀವಿ. ಸಚಿವ ಪರಮೇಶ್ವರ್ ನಿವಾಸಕ್ಕೆ ಬಿಜೆಪಿ ಶಾಸಕನ ಭೇಟಿ ಅಚ್ಚರಿ ಮೂಡಿಸ್ತಾ ಇದೆ. ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಹೋಮ್ ಮಿನಿಸ್ಟರ್ ನಿವಾಸಕ್ಕೆ ಬಂದಿದ್ರು ಇಡಿ ದಾಳಿ ಬೆನ್ನಲ್ಲೇ. ಬೆಂಗಳೂರಿನ ಸದಾಶಿವನಗರದ ಪರಂ ನಿವಾಸದಲ್ಲಿ ಬಂದು ಕೆಲವೊಂದಿಷ್ಟು ಚರ್ಚೆ ಮಾಡೋಗಿದ್ದಾರೆ. ಒಂದು ಕಡೆ ಬಿಜೆಪಿ ಟೀಕೆ ಮಾಡ್ತಾ ಇದ್ರೆ, ಇದೇ ಟೈಮ್ನಲ್ಲಿ ಎಸ್.ಟಿ.ಎಸ್ ಭೇಟಿ ಬೇಕಿತ್ತಾ ಹೀಗನ್ನುವಂತ ಚರ್ಚೆ ರಾಜ್ಯ ರಾಜಕೀಯ ಪಡಸಾಲಿನಲ್ಲಿ ಕೇಳಿ ಬರ್ತಾ ಇರೋದು. ಒಂದ್ ಕಡೆ ಬಿಜೆಪಿ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂಗೆಲ್ಲ ಮಾಡಿದ್ದಾರೆ, ಹಂಗ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದ್ರೆ, ಈಗ ತಮ್ಮದೇ ಪಕ್ಷದ ಶಾಸಕನೊಬ್ಬ ಈಗ ಹೋಮ್ ಮಿನಿಸ್ಟರ್ ಅವರ ನಿವಾಸಕ್ಕೆ ಬಂದಿದ್ದಾರೆ ಅಂತಂದ್ರೆ ಯಾವ ರೀತಿಯ ಸಂದೇಶ ರವಾನೆ ಆಗುತ್ತೆ ಹೀಗನ್ನುವಂತ ಚರ್ಚೆಗಳಾಗ್ತಾ ಇದೆ. ಈಗ ಆ ವಿಷಯಸ್ ಅಲ್ಲಿ ಗಮನಿಸ್ತಾ ಇದ್ರಿ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಬಂದಿಳಿದಿದ್ದು. ಒಂದು ಕಡೆ ಕಾಂಗ್ರೆಸ್ನ ಹಲವು ಸಚಿವರ ದಂಡೆ ಹೋಮ್ ಮಿನಿಸ್ಟರ್ ನಿವಾಸದ ಮುಂದೆ ಇತ್ತು. ಎಲ್ಲರೂ ಅವ್ರಿಗೊಂದು ರೀತಿಯಾಗಿ ನೈತಿಕ ಬೆಂಬಲವನ್ನ ಸೂಚಿಸ್ತಾ ಇದ್ರು. ನಿಮ್ ಜೊತೆಗೆ ನಾವಿದ್ದೀವಿ ಅಂತ ಧೈರ್ಯ ತುಂಬಾ ಕೆಲಸಗಳಾಗ್ತಾ ಇತ್ತು. ಈ ಟೈಮ್ನಲ್ಲೇ ಎಸ್.ಟಿ. ಸೋಮಶೇಖರ್ ಅವರ ಭೇಟಿ ಕುತೂಹಲ ಜೊತೆಗೆ ಒಂದಷ್ಟು ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಬಿಜೆಪಿನೇ ಒಂದ್ ಕಡೆ ಟೀಕೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಿಜೆಪಿಯ ಒಬ್ಬ ಶಾಸಕನಾಗಿರುವಂತ ಎಸ್.ಟಿ. ಸೋಮಶೇಖರ್ ಅವರು ಗೌರವಾನ್ವಿತರು ಈ ಸಂದರ್ಭದಲ್ಲಿ ಭೇಟಿ ನೀಡಿದ್ದು ರಾಜ್ಯಕ್ಕೆ ಜೊತೆಗೆ ರಾಜ್ಯ ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಸಂದೇಶ ರವಾನೆ ಮಾಡ್ತಾ ಇದೆ ಹೀಗನ್ನುವಂತ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈಗ ಆಲ್ರೆಡಿ ಒಂದು ಕಾಲು ಹೊರಗಡೆ ಇಟ್ಟಿದ್ದಾರೆ, ಹೌದು. ಹಾಗಂತ ಓಪನ್ ಆಗಿ ಈ ರೀತಿಯಾಗಿ ಬೆಂಬಲವನ್ನ ಸೂಚಿಸೋದಾಗಿರ್ಲಿ ಅಥವಾ ಇನ್ನೊಂದೇನೋ ಆಗಿರ್ಲಿ ಮಾಡ್ತಾ ಇರೋದು ಚರ್ಚೆಗೆ ಗ್ರಾಸವಾಗಿರೋದಂತೂ ಹೌದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಡ ಲೈವ್ ನಲ್ಲಿದ್ದಾರೆ. ದೀಪಾ, ಇಡಿ ದಾಳಿಯ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಅವರ ನಿವಾಸಕ್ಕೆ ಸಚಿವರ ದಂಡೆ ಆಗಮಿಸ್ತಾ ಇದೆ. ಯಾರ್ಯಾರು ಬಂದಿದ್ರು, ಏನೇನಂದ್ರು? ಶರತ್, ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅನ್ನುವಂತಹದ್ದು ಯಾವಾಗ ದಾಳಿ ನಡೀತು ಅಂದಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಆದ್ರೆ ಬೆನ್ನಲ್ಲೇ ಇವತ್ತು ಪರಮೇಶ್ವರ್ ಅವರ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸಕ್ಕೆ
ಶಾಸಕರುಗಳು ಸಚಿವರುಗಳ ದಂಡೆ ಆಗಮಿಸಿದ್ದಂತಹದ್ದು. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕರು, ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಅನೇಕರು ಇವತ್ತು ಬಂದು ಅವರಿಗೆ ನೈತಿಕ ಬೆಂಬಲದ ರೀತಿಯಲ್ಲಿ, ನೈತಿಕ ಧೈರ್ಯದ ರೀತಿಯಲ್ಲಿ ಒಂದು ರೀತಿ ಅವರ ನಿವಾಸಕ್ಕೆ ಆಗಮಿಸಿದ್ದಂತಹದ್ದು. ಎಲ್ಲರೂ ಹೇಳಿದ್ದಂತಹದ್ದು ಒಂದೇ ಮಾತು, ಇದೊಂದು ರಾಜಕೀಯ ಪ್ರೇರಿತ ದಾಳಿ. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ. ಇಲ್ಲಿ ಅದರ ಜೊತೆಗೆ ಸುಸಜ್ಜಿತವಾಗಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಅದರ ಬೆನ್ನಲ್ಲೇ ನಮ್ಮನ್ನ ಕುಗ್ಗಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಈ ಒಂದು ಸಂಸ್ಥೆಗಳ ಮೂಲಕ ಮಾಡ್ತಾ ಇರುವಂತಹದ್ದು. ಇದು ಇಂದಿನದಲ್ಲ, ಅಂದ್ರೆ ಈಗಿನ ಪ್ರಕ್ರಿಯೆ ಏನಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಇದೇ ರೀತಿ ಆಗ್ತಿದೆ. ಹಾಗಾಗಿ ಇಲ್ಲಿ ಹಿರಿಯ ನಾಯಕರಿದ್ದಾರೆ ಪರಮೇಶ್ವರು, ಜೊತೆಗೆ ಒಬ್ಬ ದಲಿತ ನಾಯಕ ಅನ್ನುವಂತಹ ಹೆಸರು ಪಡೆದುಕೊಂಡಿದ್ದಾರೆ. ಸ್ವಚ್ಛ ಕೈ ಇರುವಂತಹ ಈ ನಾಯಕನ ಮೇಲೆ ಇದೀಗ ದಾಳಿಯನ್ನ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು, ಸಚಿವರುಗಳು, ಶಾಸಕರುಗಳನ್ನ ಕುಗ್ಗಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹದ್ದು ಅವರೆಲ್ಲರ ಮಾತಾಗಿತ್ತು. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದಂತಹದ್ದು, ಚಾರಿಟೇಬಲ್ ಟ್ರಸ್ಟ್ಗಳಿರುತ್ತೆ. ಚಾರಿಟೇಬಲ್ ಟ್ರಸ್ಟ್ ಅಂದಾಗ ಯಾರದ್ದೋ ಮದುವೆಗೆ, ಯಾರದ್ದೋ ಹಾಸ್ಪಿಟಾಲಿಟಿಗೆ ಅಥವಾ ಇನ್ಯಾರದ್ದೋ ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ, ಸಾಮಾಜಿಕ ಕಾರ್ಯಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಅದು ಸಣ್ಣ ಪುಟ್ಟದ್ದಾಗಿರಬಹುದು, ಅದು ದೊಡ್ಡದ್ದಾಗಿರಬಹುದು. ಅದನ್ನ ಕೊಟ್ಟಿಲ್ಲ ಅನ್ನುವಂತಹದ್ದನ್ನ ಹೇಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ದಾಳಿ ಮಾಡಿಸುವಂತಹದ್ದು ಸರಿಯಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರು. ಎಲ್ಲ ಒಂದು ಕಡೆ ಈ ದಾಳಿ ದೊಡ್ಡ ಮಟ್ಟಿನ ಎಫೆಕ್ಟ್ ಕಾಂಗ್ರೆಸ್ಗೆ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಪುಷ್ಟಿ ನೀಡುವಂತೆಯೇ ಇವತ್ತು ಪರಮೇಶ್ವರ್ ಅವರ ನಿವಾಸಕ್ಕೆ ಅಷ್ಟೂ ಜನ ಆಗಮಿಸಿದ್ದಂತಹದ್ದು. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದಂತೆ, ಅಂದ್ರೆ ಇದೊಂದು ರಾಜಕೀಯ ಪ್ರೇರಿತವಾದ, ದುರುದ್ದೇಶವಾದಂತಹ ದಾಳಿ ಅನ್ನುವಂತಹದ್ದನ್ನು ಕೂಡ ಅವರು ಹೇಳಿದ್ರು. ಹಾಗಾಗಿ ಇವತ್ತು ಅಂದ್ರೆ ಬಹುತೇಕ ಜನ ಸಚಿವರುಗಳು ಪರಮೇಶ್ವರ್ ನಿವಾಸಕ್ಕೆ ಬಂದು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿರುವಂತಹದ್ದು. ಶರತ್, ಥ್ಯಾಂಕ್ ಯು ದೀಪಾ, ಡೀಟೇಲ್ಸ್ಗಾಗಿ.